ಮಾಡಬೇಕು. ಯಾಕೆ ನನಗೆ ನಾನೇ ನಂಬಿರುವಂಥವ್ರು ನನಗೇನೆ ಮೋಸ ಮಾಡಿರೋದು? ಯಾಕೆ ಮಾಡಿದ್ದಾರೆ ಅವರು? ನೀವು ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಬೇಡಿ, ಕ್ಷಮಿಸ್ಕೊಳ್ಳಿ. ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಒತ್ತಡ ಮುಕ್ತ ಜೀವನಕ್ಕೆ 101 ಮ್ಯಾಜಿಕ್ ಮಂತ್ರಗಳು. ಬರೆದಿರುವುದು ಡಾಕ್ಟರ್ ಶ್ವೇತಾ BC ಅವರು. ಬನ್ನಿ ನಮ್ಮ ಹೊಸ ಚಾಪ್ಟರ್, ಈ ಬುಕ್ಕಿನ ಹೊಸ ಚಾಪ್ಟರ್ನ ನಾವು ಓದೋಣ. ಚಾಪ್ಟರ್ನ ಹೆಸರು ಎಲ್ಲರ ಮಾತನ್ನು ಕೇಳಿಸಿಕೊಳ್ಳಿ. ಚಾಪ್ಟರ್ ಹೆಸರೇ ಎಲ್ಲರ ಮಾತನ್ನು ಕೇಳಿಸ್ಕೊಳ್ಳಿ ಅಂತ. ಮೇಡಮ್ ನೀವೇ ಹೇಳ್ತೀರಾ ತುಂಬ ಎಲ್ಲರ ಮಾತನ್ನು ಕೇಳಿಸ್ಕೋಬೇಡಿ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ಎಲ್ಲರ ಮಾತನ್ನು ಹೇಗೆ ಕೇಳಿಸ್ಕೊಬೇಕು, ಯಾವ ಥರ ಕೇಳಿಸ್ಕೊಬೇಕು, ಕೇಳಿಸ್ಕೊಳ್ಳೋದ್ರಿಂದ ನಮಗೇನು ಬೆನಿಫಿಟ್ಟು ಅನ್ನೋದನ್ನು ನೋಡೋಣ. ಈಗ ನಾಲೆಜಿಂದ ಏನು ಮಾಡಿದ್ರು ತಪ್ಪೇನಿಲ್ಲ. ಓಕೆ, ಸೊ ಹೇಗೆ ನಿಮ್ಮ ಮೆದುಳನ್ನು ಗಟ್ಟಿ ಮಾಡೋದಕ್ಕೆ, ನೀವು ಚುರುಕಾಗಬೇಕು ಅಂದರೆ, ಚೆನ್ನಾಗಿ ಆ್ಯಕ್ಟಿವ್ ಆಗಬೇಕು ಅಂದರೆ, ವಿಭಿನ್ನ ಅಭಿಪ್ರಾಯ ಹಾಗೂ ನಂಬಿಕೆ ಉಳ್ಳವರ ಜೊತೆ ಮಾತುಕತೆಯಲ್ಲಿ ತೊಡಗಿಸಿಕೊಳ್ಳಿ. ಓಕೆ, ನನಗೊಬ್ಬರು ನೆನಪಾದರೂ ಬರ್ಕೊಂಡ್ಬಿಡ್ತೀನಿ ಆಯಿತಾ. ಸೊ ಈ ಪ್ರಕ್ರಿಯೆಯಲ್ಲಿ ನಿಮ್ಮ ಮೆದುಳು ಹೆಚ್ಚು ಕಲಿಯುವುದಷ್ಟೇ ಅಲ್ಲ, ಈ ಥರ ವಿಚಾರಗಳಲ್ಲಿ ನೀವು ತೊಡಗೋದ್ರಿಂದ ನಿಮ್ಮ ಮೆದುಳು ಹೆಚ್ಚು ಲರ್ನಿಂಗ್ ಆ್ಯಟಿಟ್ಯೂಡ್ ಕಡೆಗೆ ಹೋಗುತ್ತೆ, ಗ್ರಹಿಸೋಕೆ ಜಾಸ್ತಿ ಸ್ಟಾರ್ಟ್ ಮಾಡುತ್ತೆ. ಕಲಿಯೋದು ಮಾತ್ರ ಅಲ್ಲ, ವಿಷಯಗಳು ಹೇಗೆ ಕಲ್ತಿರೋದು ಕೆಲಸ ಮಾಡ್ಬೋದು ಅನ್ನೋದನ್ನು ಕೂಡ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಮೆದುಳು. ಆ್ಯಂಡ್ ನಿಮ್ಮ ಪ್ರಚೋದನೆ ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೂ ಪೂರಕವಾಗಿರುತ್ತೆ. ಓಕೆ, ಇದರಲ್ಲಿ ಏನಾದರೂ ಬೆನಿಫಿಟ್ ನಾನು ಅಳವಡಿಸ್ಕೊಂಡ್ರೆ ನನ್ನ ಆರೋಗ್ಯಕ್ಕೆ, ಮಾನಸಿಕ ಆರೋಗ್ಯ ಅಥವಾ ಪ್ರೊಫೆಷನ್ಗೆ ಏನಾದರೂ ಹೆಲ್ಪ್ ಆಗ್ಬೋದಲ್ವಾ ಅನ್ನೋ ಥಾಟ್ಸ್ ಕೂಡ ನಿಮಗೆ ಕ್ರಿಯೇಟ್ ಆಗಿ, ಸಮ್ಟೈಮ್ಸ್ ತುಂಬ ಜನ ಮಾತಾಡೋದನ್ನು ಕೇಳಿಸ್ಕೊಂಡಾಗ ಐಡಿಯಾಸ್ ಬರುತ್ತೆ ನಮಗೆ. ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೋದು, ಅದನ್ನು ನಿಮ್ಮ ಕೆಲಸಗಳಲ್ಲಿ ನೀವು ಅದನ್ನು ಅಳವಡಿಸ್ಕೋಬಹುದು. ಹಾಗೆ ಇನ್ನೊಬ್ಬರ ಅಭಿಪ್ರಾಯ ಕೇಳುವಾಗ ನೆನ್ಪಿಟ್ಕೊಳ್ಳಿ, ಅವರ ಅಭಿಪ್ರಾಯದ ಕುರಿತು ನೀವು ತೀರ್ಪು ಕೊಡಬೇಡಿ. ಯಾವುದಾದ್ರೂ ವಿಷಯ ಕೇಳಬೇಕಾದ್ರೆ ಅಯ್ಯೋ ಅವ್ರು ಹೀಗೆ ಅಂತ ನೀವು ಜಡ್ಜ್ ಮಾಡಬೇಡಿ, ವಿಷಯ ಕೇಳಿಸ್ಕೊಳ್ಳಿ. ಆ ವಿಷಯದಿಂದ ನಿಮಗೇನಾದರೂ ಕಲಿಯೋದಿದೆಯಾ, ಕಲೀರಿ. ಒಂದು 10 ಜನ ಮಾತಾಡ್ತಿರ್ತಾರೆ, 10 ಜನನೂ 10 ವಿಚಾರ ಮಾತಾಡ್ತಾರೆ, ಅಥವಾ ಒಂದೇ ವಿಚಾರದ ಬಗ್ಗೆ 10 ಜನ 10 ಥರ ಮಾತಾಡ್ತಾರೆ. ನಿಮ್ಮ ಜ್ಞಾನ ಹೇಗಿರಬೇಕು? 10 ಜನರು ಕೂಡ ಮಾತಾಡಿರುವಂಥ ವಿಚಾರದಲ್ಲಿ ನಿಮ್ಮ ಅಭಿವೃದ್ಧಿಗೆ ಏನು ಬೇಕೋ ಅದನ್ನು ಮಾತ್ರ ನೀವು ತಗೊಂಡು ನೀವು ಬಿಟ್ಬಿಡಬೇಕು. ಲೈಕ್ ಹಂಸ ಪಕ್ಷಿ ಥರ, ಹಾಲು ಮತ್ತು ನೀರು ಇದ್ದರೆ ಅದು ನೀರನ್ನು ಮಾತ್ರ ಸಪ್ರೇಟಾಗಿ ಸಕ್ ಮಾಡುತ್ತೆ, ಕುಡಿಯುತ್ತೆ, ಹಾಲನ್ನು ಹಾಗೆ ಬಿಟ್ಬಿಡುತ್ತೆ. ಹಾಗೆ ನಾವು ಕೂಡ ಹಂಸ ಪಕ್ಷಿ ಥರ ಇರಬೇಕು. ಎಂಥ ವಿಚಾರಗಳು ಬಂದರೂ ಅದರಲ್ಲಿ ನಮಗೇನು ಬೇಕು ಅದನ್ನು ಮಾತ್ರ ಸಕ್ ಮಾಡಬೇಕು, ಒಳ್ಳೆಯದಕ್ಕೆ. ಜಡ್ಜ್ ಮಾಡಬಾರ್ದು, ಇವ್ರು ಹಿಂಗೆ ಮಾತಾಡಿದ್ರು ಅವ್ರಂಗೆ ಮಾತಾಡಿದ್ರು ಅಂತ ತೀರ್ಪು ಕೊಡೋಕ್ಕೆ ಹೋಗಬಾರ್ದು. ಬದಲಿಗೆ ನೀವು ಹೆಮ್ಮೆ ಪಟ್ಕೊಳ್ಳಿ. ಏನು, ಓಕೆ ಅವ್ರೇನಾದ್ರು ಕೆಟ್ಟದಾಗಿ ಮಾತಾಡ್ತಿದ್ದಾರಾ, ಭಗವಂತ ನಾನು ಆ ಲೆವೆಲಲ್ಲಿ ಇಳಿದು ಮಾತಾಡ್ತಾ ಇಲ್ಲ, ನನಗೆ ಜ್ಞಾನ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ಅವ್ರೇನಾದರೂ ಒಳ್ಳೇದು ಮಾತಾಡ್ತಿದ್ದಾರಾ, ಭಗವಂತ ಈ ಒಳ್ಳೆಯ ವಿಚಾರನ ತಿಳಿಸೋಕ್ಕೆ ನನಗೆ ಇವ್ರ ಜೊತೆ ಇದನ್ನು ಮಾತಾಡಿಸ್ತಾ ಇದೆಯಾ, ನನ್ನ ಕಿವಿಗೆ ಇದನ್ನೆಲ್ಲ ಕೇಳಿಸ್ತಾ ಇದೆಯಾ, ಥ್ಯಾಂಕ್ ಯು ಅಂತ ಕೂತ್ಕೊಳ್ಳಿ. ಮತ್ತು ಅವರೇನಾದ್ರು ತುಂಬ ಡಿಸ್ಕಷನ್ ಮಾಡ್ತಾ ಇದ್ದಾರಾ, ಭಗವಂತ ಅವರಿಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ, ಮೇ ಬಿ ಇವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಏನಾದ್ರು ಕಲಿಸೋಕ್ಕೆ ಮುಂದೆ ಹೆಲ್ಪ್ ಆಗ್ಬೋದಾ, ಥ್ಯಾಂಕ್ ಯು ಭಗವಂತ. ಅಥವಾ ಇವರೆಲ್ಲ ಈ ಥರ ಪ್ಯಾಟ್ರನಿಂದ ಲೈಫ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ, ಅವರು ಜ್ಞಾನ ಮಾರ್ಗಕ್ಕೆ ಹೋಗಲಿ, ಸಪೋರ್ಟ್ ಆಗಲಿ ಭಗವಂತ. ಈ ಥರ ಕೂತ್ಕೊಂಡು ನಾವು ಕೇಳಿಸ್ಕೊಬೇಕು ಪೀಪಲ್ ಜೊತೆ ಮಾತಾಡಬೇಕಾದ್ರೆ, ಗೊತ್ತಾ. ಇರಿಟೇಟ್ ಮಾಡ್ಕೊಳ್ಳೋದು, ಅಯ್ಯೋ ತಲೆ ತಿಂತಾರೆ ಅಂತ ಅಂದ್ಕೊಳ್ಳೋದೆಲ್ಲ ಮಾಡಬಾರ್ದು. ಬಿಕಾಸ್ ನಮ್ಮ ಎಮೋಷನ್ಸ್ ಹಾಳಾಗುತ್ತೆ. ಆ್ಯಂಡ್ ನಾವು ಕಲಿಯೋದು ತುಂಬ ಇರುತ್ತೆ. ಕೆಟ್ಟ ಪರಿಸ್ಥಿತಿಯಲ್ಲೂ ಒಳ್ಳೆ ವಿಚಾರಗಳನ್ನು ಕಲಿಯುವಂತಹ ಮನಸ್ಥಿತಿ ನಾವು ಬೆಳೆಸ್ಕೋಬೇಕಾಗಿದೆ. ಓಕೆ, ಆ್ಯಂಡ್ ಅಹಂಕಾರ ಪಟ್ಕೋಬಾರ್ದು. ಲೈಕ್ ಏನು, ನಾನೇ ಗ್ರೇಟ್, ನನಗೆ ಎಲ್ಲ ಗೊತ್ತು, ಇವ್ರಿಗೇನೂ ಗೊತ್ತಿಲ್ಲ ಅಂತ ಅನ್ಕೋಬಾರ್ದು. ಯಾಕೆ? ಬಿಕಾಸ್ ನಾವು ಲಾಸ್ಟ್ ಎಲ್ಲ ಬುಕ್ಗಳಿಂದ ನೋಡ್ಕೊಂಬಂದಿದ್ದೀವಿ, ಪುಟ್ಟು ಮಕ್ಕಳಲ್ಲೇ ಎಷ್ಟೊಂದು ವಿಚಾರ ಕಲಿಯೋದಿರುತ್ತೆ, ನೀವು ಕೇಳಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು ಕೂಡ. ಓಕೆ, ಸೊ ಎದುರಿಗಿರೋ ವ್ಯಕ್ತಿಯ ಮಾತುಗಳನ್ನು ನಿಮ್ಮ ಕಲಿಕೆ ಮತ್ತು ಬೆಳವಣಿಗೆಗೆ ಪೂರಕವಾಗಿ ತಗೊಂಡು ಅದರಿಂದ ನಿಮ್ಮ ಗುರಿಯನ್ನು ಸಾಧಿಸ್ಕೊಳ್ಳೋದ್ರ ಕಡೆಗೆ, ನಿಮ್ಮ ಗುರಿಗೆ ಹತ್ತಿರ ಆಗೋದ್ರ ಕಡೆ ನೀವು ಸಂಕಲ್ಪ ಮಾಡ್ಕೊಬೇಕೇ ಹೊರತು ಅವ್ರೇನು ಮಾತಾಡ್ತಿದ್ದಾರೆ ಅಂತ ನೀವು ಅದನ್ನು ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು.
ಆಯಿತಾ ಅನ್ನೋದೇ ಈ ಚಾಪ್ಟರ್ ಹೇಳ್ತಾ ಇರೋದು. ಹೇಗೆ ತಗೋಬೇಕು ಒಂದು ಎಕ್ಸ್ಪೀರಿಯನ್ಸು ನನ್ನ ಲೈಫಲ್ಲಿ. ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ನಾನು ಒಂದೇ ಸರ್ಕಲಲ್ಲಿ ಬೆಳೆದೆ. ನನಗೆ ನಾನು ಅಂತ ಅಲ್ಲ, ನನ್ನ ಹಾಗೆ ಯಾರ್ಯಾರಿದ್ದೀರಾ ನೀವು ನನ್ನ ಜೊತೆ ಕನೆಕ್ಟ್ ಮಾಡ್ಕೊಳ್ಳಿ, ಅಥವಾ ಯಾರು ಇಲ್ಲ ಅಥವಾ ಯಾರು ಇದ್ರಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಆಯಿತಾ. ನಾನು ಮುಂಚೆ ಹೇಗೆ ಅಂದರೆ ಒಂದು ಸರ್ಟನ್ ಫ್ರೆಂಡ್ಸ್ ಇದ್ದರು ನನಗೆ, ಒಂದು 4 ಜನ ಬೆಸ್ಟ್ ಫ್ರೆಂಡ್ಸು. ಅವರು ಬಿಟ್ಟರೆ ನನ್ನ ಲೈಫಲ್ಲಿ ಬೇರೆ ಯಾರೂ ಫ್ರೆಂಡ್ಸೇ ಇಲ್ಲ ಆಯಿತಾ. ಎಕ್ಸಾಂಪಲು ನನಗೆ ಹೆಂಗೆ ಥಾಟ್ ಕ್ರಿಯೇಟ್ ಆಗಿತ್ತು ಅಂದರೆ ಅಷ್ಟರಲ್ಲೇ ನಾನು ಬದುಕ್ತಾ ಇದ್ದೆ, ಇಷ್ಟೇ ಪ್ರಪಂಚ. ನನ್ನ ಮಾತಿಗೆ ಇವ್ರು ಗೌರವ ಕೊಡ್ತಾರೆ, ಇವ್ರ ಮಾತಿಗೆ ನಾನು ಗೌರವ ಕೊಡ್ತೀನಿ, ನಾವಿಬ್ಬರು ಸೇಮ್ ಅಂತ ನನ್ನ ಫ್ರೆಂಡ್ಸು ನಾನು ಮಾತಾಡ್ತಿದ್ದಿದ್ದು. ನಾನು ನೀನು ಸೇಮ್ ಪೇಂಚ್, ನಾನು ನೀನು ಸೇಮ್ ಪಿಂಚ್ ಅಂತ. ಅದು ಬಿಟ್ಟು ಹೊರ ಪ್ರಪಂಚ ಇದೆ ಅನ್ನೋದು ಗೊತ್ತೇ ಇರಲಿಲ್ಲ ನನಗೆ ಬಿಗಿನಿಂಗಲ್ಲಿ. ಸೊ ಈ ಥರ ನಾವು ಬೆಳೆದಿದ್ದು. ಯಾವಾಗ ಸ್ವಲ್ಪ ಸ್ಕೂಲ್ಗಳಲ್ಲಿ ನಾನು MEC ಸ್ಕೂಲಲ್ಲಿ ಜಾಯ್ನ್ ಆದಾಗ ಏನಾಯಿತು, ನಾನು ಬಿ ಸೆಕ್ಷನು, ಎ ಸೆಕ್ಷನ್ ಜೊತೆಗೆ ಓಕೆ, ಎ ಸೆಕ್ಷನ್ ಅವರು ನನಗೆ ಪರಿಚಯ, ಬಿ ಸೆಕ್ಷನ್ ಅವರು ನಂಗೆ ಪರಿಚಯ, ಸಿ ಸೆಕ್ಷನ್ ಅವರು ನಂಗೆ ಪರಿಚಯ, ಸಾಂಸ್ಕ್ರಿಟ್ ಸ್ಟೂಡೆಂಟ್ಸು ನನಗೆ ಪರಿಚಯ, ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸು ನನಗೆ ಪರಿಚಯ, ಹಿಂದಿ ಫಸ್ಟ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸು ನನಗೆ ಪರಿಚಯ, ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ನನಗೆ ಪರಿಚಯ, 10th ಸ್ಟ್ಯಾಂಡರ್ಡ್ ಅವರು ನನಗೆ ಪರಿಚಯ, ಕಾಲೇಜ್ ಕೂಡ ನಮ್ಮದು 10th ನೆಕ್ಸ್ಟ್ ಕಾಲೇಜ್ ಕೂಡ ಅಲ್ಲೇ ಇತ್ತು, ಕಾಲೇಜವರು ನಂಗೆ ಪರಿಚಯ. ನಾನು ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲಿದ್ದೆ, ನಾನು ಸ್ಪೋರ್ಟ್ಸಲ್ಲಿದ್ದೆ, ನಾನು ಡ್ಯಾನ್ಸಲ್ಲಿದ್ದೆ, ನಾನು ಸ್ಕೂಲ್ ಲೀಡ್ರಾಗಿದ್ದೆ, ಕ್ಲಾಸ್ ಲೀಡ್ರಾಗಿದ್ದೆ. ಓಕೆ, ಇದು ನಾನು ಕೊಚ್ಕೊಂಡು ಹೇಳ್ತಿರೋದಲ್ಲ. ಈ ರೀತಿ ಎಲ್ಲ ಕ್ಷೇತ್ರದಲ್ಲಿ ಅಂದರೆ ಎಲ್ಲ ಕಡೆನೂ ನಾನು ಮಿಂಗಲ್ ಆಗ್ತಾ ಇದ್ದಿದ್ದರಿಂದ ಡಿಫ್ರೆಂಟ್ ಪೀಪಲ್ನ ಮೀಟ್ ಮಾಡಿದೆ, ಡಿಫ್ರೆಂಟ್ ಆಲೋಚನೆಗಳನ್ನು ನಾನು ಕಲಿತೆ, ಡಿಫ್ರೆಂಟ್ ವಿಚಾರಗಳನ್ನು ಕಲಿತೆ. ನನ್ನ ಜ್ಞಾನ ಅಭಿವೃದ್ಧಿ ಆಗೋಕ್ಕೆ ಸಪೋರ್ಟ್ ಆಯಿತು. ಫ್ರ್ಯಾಂಕ್ಲಿ ಸ್ಪೀಕಿಂಗ್, ನನಗೆ ಒಂದು ಕಡೆ ಮುಜುಗರ ಇತ್ತು. ನನ್ನ ಕೆಲವು ಫ್ರೆಂಡ್ಸು ಓಕೆ, ಅವ್ರು ಹೇಗೆ ಅಂದರೆ 10th ಸ್ಟ್ಯಾಂಡರ್ಡಲ್ಲೂ ಕೂಡ ನಾನು ಸೈಕಲ್ ಮನೆಯಿಂದ ಸ್ಕೂಲಿಂದ ಮನೆ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ನನಗೆ. ನಾನು ಯಾವಾಗ ಸ್ವಲ್ಪ ಬೇರೆ ಫ್ರೆಂಡ್ಸ್ಗಳ ಜೊತೆ ಮಿಂಗಲ್ ಆದೆ, ಅವರೆಲ್ಲ ಇಂಡಿಪೆಂಡೆಂಟಾಗಿ ಬಾ ಇವತ್ತು ಮೈಸೂರಿಗೆ ಹೋಗಿ ಬರೋಣ ಅಂತ ಮೈಸೂರಿಗೆ ಹೋಗೋದು, ಟ್ರಿಪ್ ಹೊಡಿಯೋದು. ಏನಪ್ಪ ಹಿಂಗೆಲ್ಲ ಹೋಗ್ಬೋದಾ, ನಾವು ಹಿಂಗೆ ಬಸ್ಸೆಲ್ಲ ಹಿಡಿಬೋದಾ, ಇದನ್ನು ನಾನು ಕಲಿತೆ. ನಾನು ಒಂದೇ ಬಾಕ್ಸಲ್ಲಿದ್ದೆ ಪ್ಯಾಂಪರ್ ಆಗಿ. ಸೊ ಅಲ್ಲಿಂದ ನಾನು ಇಂಡಿವಿಜುವಲಿ ನಮ್ಮ ಊರಿಗೆ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಒಬ್ಬಳೇ ಊರಿಗೆ ಹೋಗಿ ಬರೋದು ಸ್ಟಾರ್ಟ್ ಮಾಡಿದೆ. ಇದನ್ನು ಕಲ್ತ್ಕೊಂಡೆ, ನಾನು ಒಬ್ಬಳೇ ಓಡಾಡಬಹುದು ಅಂತ. ಓಕೆ, ಅದಾದ ಮೇಲೆ ಒಂದು ಹುಡುಗ ಆದಮೇಲೆ ಇನ್ನೊಂದು ಹುಡುಗ ಆದಮೇಲೆ ಇನ್ನೊಂದು ಹುಡುಗ, ಈ ಥರ ತುಂಬ ಫ್ಲರ್ಟ್ ಮಾಡ್ತಾ ಇರೋರು ನನಗೆ ಫ್ರೆಂಡ್ಸ್ ಇದ್ದರು. ಅವ್ರ ಜೊತೇಲಿ ಇರಬೇಕಾದ್ರೆ ಹೆಂಗೆ ಇವ್ರು ಮೇಂಟೈನ್ ಮಾಡ್ಕೊಳ್ತಾ ಇದ್ದಾರೆ, ಇದನ್ನು ನಾನು ಕಲೀಲಿಲ್ಲ. ಓಕೆ, ಹೆಂಗೆ ಇವ್ರು ಮೇಂಟೈನ್ ಮಾಡ್ತಿದ್ದಾರೆ, ಬಟ್ ಎಷ್ಟು ಡ್ಯಾಮೇಜ್ ಆಗ್ತದೆ ಅಲ್ವಾ. ಆ್ಯಂಡ್ ಎಲ್ಲರ ಜೊತೆಗೂ ಫೈನಲಿ ಒಬ್ರು ಗೊತ್ತಾದ್ಮೇಲೆ ಇನ್ನೊಬ್ರದ್ದು ಜಗಳ ಏನೇನೋ ನಡೀತಾ ಇತ್ತು. ಎಷ್ಟೊಂದು ಅವ್ರ ಎನರ್ಜಿ ವೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅವರ 10th ಫೇಲ್ ಆಯಿತು. ಸೊ ತುಂಬ ರಿಚ್ ಇರೋರು ಫೇಲ್ ಆದರು. ನೋಡು ಡೈವರ್ಟ್ ಆಗಿದ್ದಕ್ಕೆ ಏನಾಯಿತು, ಓಕೆ ನಾನು ಇದಕ್ಕೆ ಹೋಗೋದು ಬೇಡ, ನಾನು ಅವಾಯ್ಡ್ ಮಾಡಿದೆ. ನೀವು ಆ ಥರ ಎಲ್ಲ ಇದ್ದಾಗ ನನ್ನನ್ನು ಕರೀಲೇಬೇಡಿ, ಬೇರೆ ಟೈಮಲ್ಲಿ ಕರೀರಿ. ಸ್ಕೂಲ್ಗಳಲ್ಲಿದ್ದಾಗಲೇ ರಿಚ್ ಆಗಿರೋ ಕೆಲವು ಫ್ರೆಂಡ್ಸ್ಗಳು ನಂಗೆ ಪರಿಚಯ ಇದ್ದರು. ಅವ್ರ ಮನೇಲಿ ಗೆಟ್ ಟುಗೆದರ್ ಅಂತ ಮಾಡ್ತಾಯಿದ್ರು. ನಾನು ಹೇಳ್ಬಿಡ್ತಾ ಇದ್ದೆ, ಲೈಕ್ ಅವ್ರಿಗೆ ಗೊತ್ತಾಗ್ಬಿಡ್ತಿತ್ತು, ಇವಳು ಈ ಪಾರ್ಟಿಗೆ ಬರಲ್ಲ, ಇವಳು ಆ ಪಾರ್ಟಿಗೆ ಬರ್ತಾಳೆ, ಈ ಥರ ಅವ್ರಿಗೆ ಗೊತ್ತಾಗ್ಬಿಡ್ತಾಯಿತ್ತು. ಸೊ ನನಗೇನು ಬೇಕು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ರಪಂಚ ಹೀಗೂ ಇದೆ, ಹೀಗೂ ನಡೆಯುತ್ತೆ ಅನ್ನೋದು ನಾನು ಅರ್ಥ ಮಾಡಿಕೊಂಡೆ. ಓಕೆ, ನಾನಲ್ಲಿ ಹೆಂಗಿರಬೇಕು ಅಂತ. ಸೊ ಈ ಥರ ಪೀಪಲ್ ಜೊತೆಗಿದ್ದೆ, ಚೆನ್ನಾಗಿ ಓದೋರ ಜೊತೆಗಿದ್ದೆ. ಓಕೆ, ಅವ್ರು ಓದೋಕ್ಕೆ ಎಷ್ಟು ಪ್ರಯಾರಿಟಿ ಕೊಡ್ತಾರೆ ಅನ್ನೋದನ್ನು ಕಲಿತೆ. ಅಪ್ಪ ಅಮ್ಮಂಗೆ ಗೌರವ ಕೊಡುವಂಥ ಮಕ್ಕಳ ಜೊತೆಲಿದ್ದೆ. ನಾನು ತುಂಬ ಕಲ್ತಿರೋದು ನನ್ನ ಲೈಫಲ್ಲಿ ಇವತ್ತಿಗೂ ಕೂಡ ನನ್ನ ಸಬ್ಕಾನ್ಷಿಯಸಲ್ಲಿ ಉಳ್ಕೊಂಡಿರುವಂತಹ ಕೆಲವು ಫ್ರೆಂಡ್ಸ್ ಅಂದರೆ ಅದರಲ್ಲಿ ಇಬ್ಬರು ನನಗೆ ತುಂಬಾ ಕನೆಕ್ಟ್ ಇದ್ದಾರೆ. ಇಬ್ಬರು ನನ್ನ ಚೈಲ್ಡ್ಹುಡ್ ಡೇಸಲ್ಲಿರುವಂತಹ ಇಬ್ಬರು ಫ್ರೆಂಡ್ಸ್ ನನ್ನ ತಲೆಯಲ್ಲಿ ತುಂಬ ಸ್ಟ್ರಾಂಗಾಗಿ ಉಳ್ಕೊಂಡಿದ್ದಾರೆ ನನ್ನ ಸ್ಕೂಲ್ ಡೇಸ್ದು. ಏನಕ್ಕೆ ಅಂದರೆ ಅವರಿಬ್ಬರಿಂದ ನಾನು ತುಂಬ ಕಲ್ತಿದ್ದೀನಿ. ಒಬ್ಬರಿಂದ ಏನು ಕಲ್ತಿದ್ದೀನಿ ಅಂದರೆ, ನೀವು ಎಂಥ ಸೀಕ್ರೆಟ್ ವಿಚಾರನ ಅವ್ರ ಹತ್ರ ಹೇಳಿ ಅವ್ರು ಅದನ್ನು ಇನ್ನೊಬ್ರ ಹತ್ರ ಹೇಳ್ತಾ ಇರಲಿಲ್ಲ, ಇನ್ನೊಬ್ರ ಹತ್ರ ಶೇರೇ ಮಾಡ್ತಾ ಇರಲಿಲ್ಲ. ಇವತ್ತಿಗೂ ನನಗೆ ಆ ಫ್ರೆಂಡ್ ನನ್ನ ಜೊತೆಲಿದ್ದಾರೆ. ಐ ಆಮ್ ಸೋ ಪ್ರೌಡ್ ಆಯಿತಾ. ಯಾವತ್ತಾದರೂ ಒಂದು ವೀಡಿಯೋದಲ್ಲಿ ನಾನು ಮತ್ತು ಅವಳು ಇಬ್ಬರು ಒಂದು ವೀಡಿಯೋ ಮಾಡ್ತೀವಿ. ಸೊ ಇದ್ದಾರೆ. ಅವಳಿಂದ ನಾನು ಕಲಿತೆ, ಇವಳು ಏನೂ ಮಾತಾಡಲ್ಲ, ಯಾರ ಬಗ್ಗೆನೂ ಒಂದು ವಿಚಾರ ಮಾತಾಡಲ್ಲ, ಒಬ್ರು ವಿಚಾರ ಒಬ್ರಿಗೆ ಹೇಳಲ್ಲ. ಅದನ್ನು ನಾನು ಕಲಿತೆ ಅವಳಿಂದ. ಅಂದರೆ ಅವಳನ್ನ ಮೀಟ್ ಮಾಡಿದಾಗ ಆ ವಿಚಾರನ ಕಲಿತೆ. ಇನ್ನೊಬ್ಬರಿದ್ರು, ಅವರ ತಂದೆ ಹುಷಾರಿರಲಿಲ್ಲ, ಅವ್ರ ತಂದೆ ಬೆಡ್ ರಿಡನ್ ಆಗಿದ್ದರು, ಅವರು ಮೋಷನ್ ಮಾಡ್ತಾಯಿದ್ರು ಅವ್ರ ತಂದೆ. ಆ ಚಿಕ್ಕ ವಯಸ್ಸಲ್ಲಿ ಆ ಹುಡುಗ ಅವ್ರ ಮನೆ ಸೇವೆ ಮಾಡ್ತಾ ಇದ್ದಿದ್ದನ್ನು ನೋಡಿದೆ. ಎಷ್ಟು ಮೆಚ್ಯೂರಿಟಿ, ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ವಾ. ನಾನು ಈ ಥರ ಎಲ್ಲ ಇಲ್ಲ ನನ್ನ ಲೈಫಲ್ಲಿ. ಸೊ ನನ್ನ ಲೈಫಲ್ಲಿ ನಾನು ಜವಾಬ್ದಾರಿ ತೊಗೊಬೇಕು ಅಂತ ನಾನು ಆ ಹುಡುಗ ನೋಡಿ ಕಲಿತೆ. ಸೊ ವಿಭಿನ್ನ ಎಕ್ಸ್ಪೀರಿಯನ್ಸ್ ಅದು. ಆ್ಯಂಡ್ ಪೇಷನ್ಸ್, ತಾಳ್ಮೆ ಅನ್ನೋದು ಈ ಲೆವೆಲಿಗೆ ಇರುತ್ತಾ ಅನ್ನೋದನ್ನು ನಾನು ನೋಡಿದ್ದು ಆ ವ್ಯಕ್ತಿಯಿಂದ.
ಸೊ ನಾನು ತುಂಬ ಕಲಿತೆ ನನ್ನ ಸುತ್ತ ಇರೋ ವ್ಯಕ್ತಿಗಳಿಂದ, ಸ್ಪೆಷಲಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳಿಂದ ಕೂಡ. ಆ್ಯಂಡ್ ಅಲ್ಲಿಂದ ಕಾಲೇಜಿಗೆ ಬಂದಾಗ ಕಾಲೇಜಲ್ಲಿ ಡ್ಯಾನ್ಸ್ ಟೀಮ್ ಜೊತೆಗೆ ಸೇರಿಕೊಂಡೆ, ಡ್ಯಾನ್ಸ್ ಶೋಸ್ನ ಮಾಡೋಕ್ಕೆ ಶುರು ಮಾಡಿದೆ. ಆವಾಗ ಇನ್ನೊಂದು ರೀತಿಯಾದಂತಹ ಕ್ರಿಯೇಟಿವಿಟಿ ಫ್ರೆಂಡ್ಸ್ಗಳು ಪರಿಚಯ ಆದರು. ಸೀನಿಯರ್ಸ್ಗಳ ಜೊತೆ ನಾನು ಇರ್ತಾಯಿದ್ದೆ. ಸೊ ಸೀನಿಯರ್ಸ್ ಜೊತೆ ಇದ್ದಾಗ ಅವಾಗ ಒಂದು ನಾಲೆಜ್ನ ಕಲಿತೆ. ಹೀಗೆ ಆಮೇಲೆ ವುಮನ್ ಕಾಲೇಜಿಗೆ ಸೇರಿಕೊಂಡೆ, ಹೆಣ್ಮಕ್ಳ ಕಾಲೇಜ್ಗೆ. ಅಲ್ಲಿ ಹೆಣ್ಮಕ್ಳ ಮೈಂಡ್ಸೆಟ್, ಹೆಣ್ಮಕ್ಳ ಸೈಕಾಲಜಿ ಇನ್ನಷ್ಟು ಚೆನ್ನಾಗಿ ಅರ್ಥ ಆಯಿತು ನನಗೆ. ಸ್ಪೋರ್ಟ್ಸ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಹರಿದ್ವಾರು, ಕಾಶಿ, ಹರಿಯಾಣ, ಆಮೇಲೆ ದೆಹಲಿ, ಈ ಥರ ಎಲ್ಲ ಕಡೆ ಸ್ಪೋರ್ಟ್ಸ್ಗೆ ಹೋಗ್ತಾ ಇದ್ದೆ. ನನಗೆ ಹೈದ್ರಾಬಾದಲ್ಲಿ, ತಮಿಳ್ನಾಡಲ್ಲಿ, ಕೇರಳದಲ್ಲಿ ಎಲ್ಲ ಈಗಲೂ ಕಾಂಟ್ಯಾಕ್ಟಲ್ಲಿದ್ದಾರೆ. ಅವ್ರ ಜೊತೆಗೆಲ್ಲ ನಾನು ಮಿಂಗಲ್ ಆದಾಗ ಅವರ ಭಾಷೆ, ಅವರ ಸಂಸ್ಕೃತಿ, ಅವರ ಥಾಟ್ಸು, ಅವ್ರ ಜೊತೆಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತಿಗೂ ನಾನು ಹೈದ್ರಾಬಾದಲ್ಲೆಲ್ಲ ಹೋದರೆ ಅವ್ರ ಮನೆಗಳಿಗೆ ಹೋಗಿ ಸ್ಟೇ ಮಾಡ್ತೀನಿ. ಸೊ ಇವತ್ತಿಗೂ ಆ ರಿಲೇಷನ್ಶಿಪ್ ಇಟ್ಕೊಂಡಿದ್ದೀನಿ. ಸೊ ಈ ವಿಭಿನ್ನವಾದ ಪೀಪಲ್ನ ಮೀಟ್ ಮಾಡೋದ್ರಿಂದ ತುಂಬ ಕಲಿತೆ. ಅದಾದಮೇಲೆ ಯಾವಾಗಲೂ ಕೂಡ ನಮಗೆ ಸರಿ ಅನಿಸೋ, ನಾವು ಹೇಳಿದ್ದೆಲ್ಲ ಸರಿ ಅನ್ನೋರ ಜೊತೆಗೆ ನಾವಿದ್ದಾಗ ಒಂದು ಮೈಂಡ್ಸೆಟ್ ಬೆಳೆಯುತ್ತೆ. ನಾವು ಹೇಳಿದ್ದೆಲ್ಲ ಅಪೋಸ್ ಮಾಡುವಂಥ ಕೆಲವು ವ್ಯಕ್ತಿಗಳಲ್ಲಿದ್ದಾಗ ನಮ್ಮ ನಾಲೆಜ್ ಇನ್ನಷ್ಟು ಡೆವಲಪ್ ಆಗುತ್ತೆ. ಇದನ್ನು ನಾನು ಅಬ್ಸರ್ವ್ ಮಾಡಿದೆ. ಯಾರು ನನಗೆ ತುಂಬ ಪ್ರಶ್ನೆ ಮಾಡ್ತಾಯಿದ್ರು, ಮುಂಚೆ ಕಿರಿಕಿರಿ ಆಗ್ತಾಯಿತ್ತು. ಆಮೇಲೆ ಇಲ್ಲ, ಅವ್ರ ಜೊತೆಗೆ ಮಿಂಗಲ್ ಆಗೋಣ, ನನ್ನ ನಾಲೆಡ್ಜ್ ಓಕೆ ಅವ್ರ ಆ್ಯಂಗಲಲ್ಲಿ ನಾನು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಇನ್ನೂ ರಿಸರ್ಚ್ ಮಾಡ್ಬೋದು ಅಂತ ಗೊತ್ತಾಯಿತು. ಆವಾಗಿಂದ ಅದನ್ನು ನಾನು ತುಂಬ ಪ್ರೀತಿಯಿಂದ ವೆಲ್ಕಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಪಿರಿಚುವಲ್ ಪೀಪಲ್ನ ಮೀಟ್ ಮಾಡಿದೆ, ಗುರುಗಳು, ಈ ಕಡೆ ರಿಚುವಲ್ ಫಾಲೋ ಮಾಡೋರು, ಎಲ್ಲರದು ನಾನು ನೋಡೋದ್ರಿಂದ ಇವತ್ತೇನಾಗಿದೆ, ಎಲ್ಲರ ಬಗ್ಗೆ ನನಗಿವತ್ತು ರೆಸ್ಪೆಕ್ಟ್ ಇದೆ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ, ಸ್ಪೋರ್ಟ್ಸಲ್ಲಿ, ಡ್ಯಾನ್ಸ್, ಕ್ರಿಯೇಟಿವಿಟಿಯಲ್ಲಿ, ಡ್ರಾಮಾದಲ್ಲಿ ಆ್ಯಂಡ್ ಆಧ್ಯಾತ್ಮದಲ್ಲಿ, ಕಲಿಕೆ ಫೀಲ್ಡಲ್ಲಿ ಎಲ್ಲ ಪೀಪಲ್ಗಳು ಇವತ್ತು ನನಗೆ ಕಾಂಟ್ಯಾಕ್ಟ್ ಇದ್ದಾರೆ. ಬುಕ್ಕು, ಲೇಖಕರು ಆ್ಯಂಡ್ ಅವ್ರ ಜೊತೆಯಲ್ಲಿ ಕೂತಾಗ ಅವರ ಮಾತುಗಳು ಆ್ಯಂಡ್ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, IAS ಆಫೀಸರ್ಸ್ ಇದ್ದಾರೆ, ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಕಾಂಟ್ಯಾಕ್ಟಲ್ಲಿದ್ದಾರೆ. ಅವ್ರ ಜೊತೆ ಕೂತು ಮಾತಾಡಬೇಕಾದ್ರೆ ನನ್ನ ಏಜ್ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಐ ಆಲ್ವೇಸ್ ರೆಸ್ಪೆಕ್ಟ್ ನಾಲೆಜ್ ಅಷ್ಟೇ. ಸೊ ಅವ್ರ ಜೊತೆ ನಾನು ಕೂತು ಮಾತಾಡಬೇಕಾದ್ರೆ ಅವ್ರ ವಿಚಾರಗಳು, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ, ಎಲ್ಲಿ ನನ್ನ ಮಾತಿನ ಅವಶ್ಯಕತೆ ಇದೆ ಅಲ್ಲಿ ಮಾತಾಡ್ತೀನಿ, ಇಲ್ಲ ಮಾತಾಡಲ್ಲ. ಬಟ್ ಎಷ್ಟು ವಿಚಾರಗಳು ನನ್ನ ತಲೆಯಲ್ಲಿ ಇವತ್ತು ನಾನೇನಾದರೂ ಎಮೋಜನ್ ಸಂಸ್ಥೆ ನಡೆಸ್ತಿದ್ದೀನಿ ಅಂದರೆ ಅದಕ್ಕೆ ಈ ವಿಭಿನ್ನ ವ್ಯಕ್ತಿಗಳ ಪರಿಚಯನೇ ಕಾರಣ. ಅದಕ್ಕೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ನೀವೆಲ್ಲರೂ ಕೂಡ ಇವತ್ತಿಂದ ಇವ್ರು ಕಂಡ್ರೆ ಆಗಲ್ಲ, ಅವ್ರು ಕಂಡ್ರೆ ಆಗಲ್ಲ ಅನ್ನೋದ್ರ ಬದಲು ಎಲ್ಲರ ಮಾತನ್ನು ಕೇಳಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ, ಅದನ್ನು ನಿಮ್ಮ ಗುರಿಗೆ ನೀವೇನು ಮಾಡ್ಬೋದು, ಏನು ಮಾಡಬಾರ್ದು, ಈ ಮೆಚ್ಯೂರಿಟಿಯಿಂದ ಕೇಳಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಡೆಫಿನೆಟ್ಲಿ ನಮ್ಮ ಲೈಫಲ್ಲಿ ಮಾನಸಿಕವಾಗಿ ನಾವು ಸ್ಟ್ರಾಂಗ್ ಆಗ್ತೀವಿ. ವಿಭಿನ್ನವಾದಂತಹ ವ್ಯಕ್ತಿಗಳನ್ನು ಮೀಟ್ ಮಾಡೋದ್ರಿಂದ ನಾವು ಗಟ್ಟಿ ಆಗ್ತೀವಿ ಅಂತ. ಎಷ್ಟು ವಿಚಾರ ಇದೆ ನೋಡಿ, ಎಲ್ಲರ ಹತ್ರ ಕೇಳಿಸ್ಕೊಳ್ಳಿ ಅಂತ. ನೆಗೆಟಿವ್ ಕಮೆಂಟ್ ಮಾಡೋರಿಂದನೂ ಕಲಿಬೇಕು, ಪಾಸಿಟಿವ್ ಕಮೆಂಟ್ ಮಾಡೋರಿಂದ ಕಲಿಬೇಕು. ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು, ಹೇಳೋಕ್ಕಾಗದಿರೋರ್ಗೆ ಸುಮ್ಮನೆ ಆಗಬೇಕು. ಸಿಂಪಲ್. ನಾನು ಲೈಫ್ ಸ್ಯಾಡಿಸ್ಟ್ ಆಗಿದೆಯಾ, ಹ್ಯಾಪಿ ಆಗಿದೆಯಾ, ಯಾರ ಜೊತೆ ಏನು ಕಲಿತೆ, ಯಾರ ಜೊತೆ ಏನು ಕಲಿಬಾರ್ದು, ಇವೆಲ್ಲವೂ ಕಲಿಬೇಕು ಅಂದರೆ ಕೇಳಿಸ್ಕೊಬೇಕಲ್ವ. ಸೊ ವ್ಯಕ್ತಿಗಳನ್ನು ಭೇಟಿಯಾಗಿ ವಿಭಿನ್ನತೆಯನ್ನು ಕಲ್ತ್ಕೊಳ್ಳಿ, ಬೇಕಾಗಿರೋದನ್ನು ಮಾತ್ರ ಅಳವಡಿಸ್ಕೊಳ್ಳಿ. ಏನೇನು ಅರ್ಥ ಆಯಿತು, ಏನೇನು ಕಲ್ತಿದ್ದೀರಾ, ಎಗೇನ್ ನಮ್ಮ ಪಾರ್ಟಿಸಿಪೆಂಟ್ಸ್ ನಿಮ್ಮಲ್ಲಿ ಆಗಿರೋ ಡಿಫ್ರೆನ್ಸ್ ಏನು, ಈ ಥಾಟ್ಸ್ ಎಲ್ಲ ಬಂದ ಮೇಲೆ ಎಂತೆಂಥ ವಿಭಿನ್ನ ವ್ಯಕ್ತಿಗಳನ್ನು ನೀವು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ಹೇಗೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.